ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎರಡನೇ ಟೆಸ್ಟ್ ಪಂದ್ಯಕ್ಕೆ ಘೋಷಣೆ ಆಯಿತು. ಭಾರತ ಹೊಸ ಪ್ಲೇಯಿಂಗ್ 11 ಇದು ಹೊಸ ಆರಂಭಿಕ ಜೋಡಿ ನಮ್ಮ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದೆ. ತಂಡದಲ್ಲಿ ಆಯಿತು 4 ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಮೊದಲ ಟೆಸ್ಟ್ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ. ಹೀಗಾಗಿ ಸೆಕೆಂಡ್ ಟೆಸ್ಟ್ ಪಂದ್ಯ ಡಿಸೆಂಬರ್ 6ನೇ ತಾರೀಕಿಂದ ನಡೀತಾ ಇದೆ. ಈ ಒಂದು ಟೆಸ್ಟ್ ಏನಪ್ಪ ಅಂದರೆ ಡೇ ನೈಟ್ ಟೆಸ್ಟ್ ಆಗಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಕೂಡ ಇಲ್ಲಿ ಘೋಷಣೆ ಆಗಿದೆ. ಯಾರೆಲ್ಲ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದರು ಅಂದ್ಕೊಳ್ಳೋದಾದರೆ ನೋಡ್ಬೋದು. ಏನಿನಂತೆ ಓಪನ್ ಆಗಿ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಅವರು ಬಂದರೆ, ನಂಬರ್ 3ಯಲ್ಲಿ ಶುಭ್ಮನ್ ಗಿಲ್ ಅವರು ಧ್ರುವ ಜುರೇಲ್ ಅವರ ಜಾಗಕ್ಕೆ ಬರ್ತಾರೆ. ನಂಬರ್ 5 ವಿರಾಟ್ ಕೊಹ್ಲಿ ಬಂದರೆ, ನಂಬರ್ 5 ರೋಹಿತ್ ಶರ್ಮಾ ಅವರು ಬರ್ಬೋದು. ಅದು ಓಪನಿಂಗ್ ರೋಹಿತ್ ಶರ್ಮಾ ಆಡಿ KL ರಾಹುಲ್ ನಂಬರ್ 5ಲ್ಲಿ ಬಂದರೆ ಇರುತ್ತೆ. ಬಟ್ ನಂಬರ್ 6 ರಿಷಬ್ ಪಂಟ್ ಇದ್ದರೆ, ನಂಬರ್ 7 ವಾಷಿಂಗ್ಟನ್ ಸುಂದರ್, ನಂಬರ್ 8 ನಿತೀಶ್ ರೆಡ್ಡಿ ಇದ್ದರೆ, ನಂಬರ್ 9 ಹರ್ಷಿತ್ ರಾಣಾ, ನಂಬರ್ 10 ಬೂಮ್ರಾ, ನಂಬರ್ 11ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ನಮ್ಮ ತಂಡಕ್ಕೆ ಇರಲಿದ್ದಾರೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಇದೀಗ ಆಗಿದೆ. ಎರಡು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ 11 ಹೇಳ್ಬೋದು. ಬಟ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಲಿಷ್ಠ ಪ್ಲೇಯಿಂಗ್ 11. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.